ಅಯ್ಯೋ ನಮ್ಮ ಅತ್ತೆ ಬೆಳಗ್ಗೆ ಬೆಳಗ್ಗೆ ಎಲ್ಲೇ ಕೂತ್ಬಿಟ್ಟು ಉಂಟಲ್ಲಪ್ಪ, ಹೆಂಗಪ್ಪ ಹೋಗ್ಲಿ ಈಗ? ಹ್ಞೂ ಏನು ಅತ್ತೆ ಬಂದು ಕೂತಿದ್ದಾರೆ, ಅವ್ರಿಗೊಂದು ಕಾಫಿ ಕೊಡೋಣ. ಏನೂ ಇಲ್ಲ, ಈ ಮನೇಲಿ ಯಾರೂ ಕಾಫಿ ಕೊಡೋದಿಲ್ಲ. ಏನು ಮಾಡಲಿ, ನನ್ನ ನಾನೇ ಬರ ಇಂಥ ಸೊಸೆದವರು, ಇಂಥ ಮೊಮ್ಮಕ್ಕಳು, ಇಂಥ ಫ್ಯಾಮಿಲಿಯಲ್ಲಿ ನಾನು ಒಬ್ಳಿದ್ದೀನಲ್ಲ. ಈ ಸಾವಾದರೂ ಬರಬಾರ್ದ ನನಗೆ? ನಾನೇ ಹೋಗ್ತಾ ಹೋಗ್ಬೇಕು. ನನ್ನ ಸೊಸೆ ಇದ್ದಾಳೆ, ಅವಳಿಗೊಂದು ಸೊಸೆ ಇದೆ, ಅವಳಾದರೂ ಕೊಡ್ಬೋದು. ಅವಳಂತೂ ಹೇಳಕ್ಕೆ ಬಂದುಬಿಟ್ರೆ ಏನೋ ಚಾಕೆ ಇಟ್ಕೊಂಡು ಬಂದುಬಿಡ್ತಾಳೆ. ಮೊನ್ನೆ ಕಂಡಿಲ್ವಾ? ಬೆಳಗ್ಗೆ ಬೆಳಗ್ಗೆ ಒಟ 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 ಅಂತ ಏನೋ ಮಾತಾಡ್ಕೊತಾ ಉಂಟಲ್ಲಪ್ಪ ನಮ್ಮ ಅತ್ತೆ, ಹೆಂಗಪ್ಪ ಆಚೆ ಹೋಗ್ಲಿ ಈಗ? ಈ ಪಚಾಚಿ ಯಾಕೋ ಬಂದೇ ಇಲ್ಲ ಮನೆ ಕಡೆ. ನಾನು ಒಂದ್ಸಲಿ ಹೋಗ್ಬಿಟ್ಟು ಬರಬೇಕು. ಓ ಎದ್ದಮ್ಮ ಮಹಾರಾಣಿ, ಎಲ್ಲಿಗೆ ಹೋಗ್ತಾ ಇದೆಯಾ ಹೊರಗಡೆ ಈಗ? ಅತ್ತೆ ಇಲ್ಲಿ ಕೂತಿದ್ದಾರೆ, ಕಾಪಿ ಕೊಡೋಣ. ಏನಿಲ್ಲ, ಹಂಗೆ ಹೋಗ್ತಾ ಇದ್ದಾಳೆ ಹೊರಗಡೆ, ಸೀದಾ ನೋಡ್ದಂಗೆ. ಅಯ್ಯೋ ದೇವ, ಅತ್ತೆಯವರೇ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ, ನನಗೆ ಆಚೆ ಕೆಲಸ ಇದೆ. ಏನೋ ಮೆನ್ಸ್ಕು ಯಾಕಾಯ್ತಾ? ಮೆನ್ಸ್ಕು ಯಾಕಾಯ್ತು? ಅದಕ್ಕೆ ನೀನು ಯಾಕೋಯ್ತೀಯಾ ಮೆನ್ಸು? ಬೇಡ ಬೇಡ ಕುತ್ಕೋ. ಅಯ್ಯೋ ನಾ ಮೆನ್ಸ್ಗೂ ಯಾಕೆ ಹೋಯ್ತಾ ಇಲ್ಲ, ಸ್ವಲ್ಪ ಲಕ್ಷ್ಮಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಯಾಕೆ ಲಕ್ಷ್ಮಿ ಮನೆಗೆ? ಲಕ್ಷ್ಮಿ ಮಗ ಮದುವೆ ಆದ ಅಂತ ಓಡಿ ಹೋಗಿ, ಅದಕ್ಕೆ ಹೋಗಿ ಸ್ವಲ್ಪ ನೋಡ್ಕೊ ಬರ್ತೀನತ್ತೆ. ಎಂತ ಹುಡುಗ ನೋಡಕ್ ಬರ್ತಾರಂತ? ನೆನೆ ತಾನೇ ಹುಡುಗ ನೋಡಕ್ ಬರ್ತಾರಂತೆ ಮನೆಗೆ ಹೋಗಿ ನೀವು? ನೆನೆ ಬಂದಿಲ್ವಾಗ? ಲಕ್ಷ್ಮಿ ಅವ್ರ ಮಗನಿಗೆ ಮದುವೆ ಆಗಿದೆ, ಹೋಗಿ ನೋಡ್ಕೊಂಡು ಬರ್ತೀನಿ. ಗೀತನ್ ಮಗಳು ನಿನ್ನೆ ಅದು ಹುಡುಗ ನೋಡಿದ್ದಾರೆ. ಅದಲ್ಲ, ಅವರು ಇನ್ನು ಹೇಳ್ತೀನಿ, ಇವ್ರು ಹೋಗೋದು ಇದೆ ಟೈಮು. ಈಗ ಲಕ್ಷ್ಮಿ ಮಗ ಮದುವೆ ಆಗಿ ಬಂದಿದ್ದಾನಂತೆ, ಯಾವುದೋ ಹುಡುಗಿ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ, ಅದಕ್ಕೆ ನೋಡಕ್ ಹೋಯ್ತೀನಿ. ಎಂತ ನೀನು ಈ ವಯಸ್ಸಲ್ಲಿ ಹುಡುಗ ನೋಡಕ್ ಹೋಯ್ತೀಯಾ? ಇತ್ತು ಎಂತ ಅಸಹ್ಯ ಮಾತಂತ ಮಾತಾಡ್ತಿದ್ಯಾನೆ. ಇರು ನನ್ನ ಮಗನ್ಗೆ ಹೇಳ್ತೀನಿ. ಏ ಮಾದಪ್ಪ, ಏನಮ್ಮ? ಚೆನ್ನಾಗಿ ಹೊರ್ಕೊಂಡು ನಿದ್ದೆ ಮಾಡು. ನೀನು ನಿದ್ದೆ ಮಾಡು. ಇಲ್ಲಿ ನೋಡು, ನೀನ್ ಎಂತಿ ಯಾವ್ದೋ ಹುಡುಗ ನೋಡಕ್ ಹೋಯ್ತಾ ಇದ್ದಾನಂತೆ. ನೀನು ಏನ್ ಮಾಡ್ತಾ ಇದ್ಯಾ? ಏನದು? ಯಾವ ಹುಡುಗ ನೋಡಕ್ ಹೋಗ್ತಾ ಇದೀಯ ನೀನು? ಅಯ್ಯೋ ನಿಮ್ಮ ಅಮ್ಮ ಮಾತು ಕಟ್ಕೊಂಡು ನೀವು ಕೂಡ ನನಗೆ ಹಂಗೆ ಕೇಳ್ತಿದ್ದೀರಲ್ಲ. ಲಕ್ಷ್ಮಿ ಮಗ ಓಡೋಗಿ ಮದುವೆ ಆಗಿ ಬಂದಿದ್ದಾನಂತೆ, ಅದಕ್ಕೆ ನೋಡಕ್ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡ್ತಿದ್ರೆ ನಿಮ್ಮ ಅಮ್ಮ ಏನೇನೋ ಹೇಳಿ ಹುಡುಗನ ಮನೆಗೆ ನಿಧಾನಕ್ಕೆ ಹೋಗ್ತಾರೆ ಅಂತ ಹೇಳ್ದೆ ಗೀತನವರು. ಅದಕ್ಕೆ ಹುಡುಗ ನೋಡಕ್ ಹೋಗ್ತಿದ್ಯಾ ಅಂತ ನನ್ನ ಅನ್ಕೊಂಡಿದ್ದಾರೆ ಅವರು. ಅಯ್ಯೋ ನಿಮ್ಮ ಅಮ್ಮಗೂ ಅರ್ಥ ಆಗಲ್ಲ, ನಿಮಗೂ ಅರ್ಥ ಆಗಲ್ಲ. ನಾನು ಹೊರಗಡೆ ಹೋಗ್ತೀನಿ, ಸ್ವಲ್ಪ ಹೇಳಿ ಇವ್ರಿಗೆ. ಹಾಗೇನಾ? ಈ ಅಮ್ಮ ಒಂದು ಏನೋ ತಿಳ್ಕೊತು. ಸರಿ ಹೋಗ್ಬಿಟ್ ಬಾ. ಯಾವಾಗ ಮದುವೆ ಆಯ್ತಂತೆ ಅವ್ರಿಗೆ? ನಿನ್ನೆ ಓಡೋಗಿ ಮದುವೆ ಆಗ್ಬಿಟ್ಟು ಬಂದಿದ್ದಾನೆ. ಅದೇನು ಎಂತ ಅಂತ ನಾನು ಸಾಯಂಕಾಲ ಹೇಳ್ತೀನಿ, ಹೋಗ್ಬಿಟ್ಟು ಬರ್ತೀನಿ ಫಸ್ಟು. ಹಾ ಸರಿ ಹೋಗು. ಏನು ನೀನ್ ಎಂತಿ ಹುಡ್ಕ ನೋಡಕ್ ಹೋಗ್ಲಾ? ಹುಡ್ಕ ನೋಡ್ಕೊಂಡು ತಿರ್ಕೊಂಡು ಬರ್ಲಾ ಅವಳು? ನೀನೆಂತಪ್ಪ ಅಥು, ನಿನ್ನಂತ ಮಗನ ಎತ್ಬಿಟ್ಟಿದ್ದೀನಲ್ಲ ನಾನು. ಯಾಕಾದ್ರೆ ಎತ್ನೋ ಒಂಚೂರು ವಿಷ ಹಾಕ್ಬಿಟ್ಟು ಅಲ್ಲೇ ಸಾಯಿಸ್ಬಿಡ್ಬೇಕಿತ್ತು ನೀನು ಹುಟ್ಟಿದಾಗನೆ. ಇದ್ರ ಜೊತೆ ಮಾತಾಡ್ಕೊಂಡಿದ್ರೆ ನಂಗೆ ತಲೆ ಕೆಟ್ಟೋಯ್ತದೆ. ಭಾಗ್ಯ, ಅಲ್ಲಿ ಸ್ವಲ್ಪ ಕಾಪಿ ತಂದು ಕೊಡಮ್ಮ, ಹೊರಗಡೆ ಇರ್ತೀನಿ. ನನ್ನ ಮಗನೇ ಇದು ಏನೋ ಮಾಡ್ಬಿಟ್ಟಿದ್ದಾಳೆ ನನ್ನ ಮಗನಿಗೆ. ಅವಳು ಹೇಳ್ದಂಗೆ ಕೇಳ್ತಾಳೆ ನನ್ನ ಮಗ. ಇರ್ಲಿ ಬಿಡು, ಅದೇನು ಮಾಡಿದಾಳು ಸಾಯ್ಲಿ, ಹೆಂಗಾದ್ರೂ ಆಳೋಗುತ್ತೆ. ಅದಕ್ಕೆ 3 ದಿವಸದಿಂದ ಒಂದಿನ ಟೌನ್ಗೆ ಹೋದ್ಲು, ಒಂದಿನ ಗೀತನ ಮನೆ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಯಾರ್ದೋ ಮನೆಗೆ ಅಂತಾಳೆ. ಇವತ್ತು ನೋಡಿದ್ರೆ ಹುಡುಗ ಇದೇ ಕೆಲಸ ಮಾಡಕ್ಕೆ ಇವಳು ಹೋಗೋದು. ಬರ್ಲಿ ಅವಳು ಮಾಡ್ತೀನಿ. ಲಕ್ಷ್ಮಿ ಎಲ್ಲೋಗಳ್ತಾ ಇದ್ದಾಳು ಹಾಂ ಅಂತ ಗೊತ್ತಿಲ್ಲ. ಏ ಲಕ್ಷ್ಮಿ, ಬರ್ಬೇಕಿತ್ತಲ್ಲ ಚಿಕನ್ ಸ್ಮೆಲ್ ಕೇಳಿ. ನಿನ್ ಚಿಕನ್ ಸ್ಮೆಲ್ ಸಾಂಬಾರ್ ಅವಳು ಮೂಗಿಗೆ ಹೊಡಿಲಿಲ್ಲ ಬಿಡು. ಲಕ್ಷ್ಮಿ ಬಾಯ್ಲಿ ಬಂದ್ರ, ಎಲ್ರು ಬಂದ್ರ, ಬನ್ನಿ ಮಾ. ಅಳ ನಿಲ್ಸ್ಬಿಟ್ಟು ಮಾತಾಡು. ತೋರ್ಸು ನಿನ್ ಸೊಸೆನ, ಹೆಂಗಿದಾಳೆ ಏನು ನೋಡೋಣ. ಸರಿ ಆಯ್ತು. ಪಾರು ಚಿಕನ್ ಸಾರ್ ತರ್ತೀನಿ ಅಂತ ಏನೋ ಗಿಫ್ಟ್ ಇಟ್ಕೊ ಬಂದಿದ್ಯಾನೆ, ಅದೇನೇ ಗಿಫ್ಟು? ಚಿಕನ್ ಸಾರ್ ಎಲ್ಲೇ? ಅಳೋದ್ರಲ್ಲಿ ಚಿಕನ್ ಸಾರು ಕೇಳ್ತಾಳೆ. ಮರ್ತೋಗಿಲ್ಲ ಕಣೆ, ಇದೇ ಚಿಕನ್ ಸಾರು. ಹೌದಾ? ಅದು ಗಿಫ್ಟ್ ಅನ್ಕೊಂಡೆ. ಹೋಗ್ಲಿ ಕೊಡು ಚಿಕನ್ ಸಾರು. ನೋಡ್ಲಿಂಗಮ್ಮಕ್ಕ, ಹಿಂಗ ಆಗ್ಬಾರ್ದಾಗಿತ್ತು ನನಗೆ. ಇರ್ಲಿ ಅಳ್ಬೇಡ, ತಗೋ. ಸೊಸೆನ್ ಕರಿ ನೋಡೋಣ. ಸರಿ ಆಯ್ತು, ಕರಿತೀನಿ ರೀ. ಲೇ ಸೊಸೆ, ಏ ಸೊಸೆ. ಸತ್ತವ್ರೆ ಇರುವಾಗಲೇ ನನ್ನ ಸಾಯಿಸ್ತಾ ಇದೆಯಲ್ಲನೇ ಸತ್ತವ್ರೆ ಅಂತ. ಸತ್ತಿಲ್ಲ ಕಣೆ, ನಾನು ಬದುಕಿದ್ದೀನಿ ನಿನ್ನ ಅತ್ತೆ. ಸತ್ತವ್ರೆ ಸತ್ತಿದೆ ಸೇಳಿ. ನೋಡಿ ಇದೇನಂತ ಅರ್ಥ ಮಾಡ್ಕೊಳ್ಳಿ ನಾನು. ನನಗಂತೂ ಒಂದು ತಿಳಿತಾ ಇಲ್ಲ. ಅಯ್ಯೋ ದೇವ್ರೆ, ನನ್ನ ಮಾತು ಕೇಳ್ತಿದ್ಯಾ ದೇವ್ರೆ ನಿನ್ಗೆ? ಎಷ್ಟು ಕ್ಯೂಟ್ ಆಗಿದ್ದಾಳಲ್ಲ ನಂತರ ಲಿಂಗಮ್ಮಕ್ಕ. ನೀನು ಕ್ಯೂಟ್. ಸರಿ ಆಯ್ತು ಬಿಡು ಪಾರು, ನಿನ್ನ ನೋಡಿ ಯಾರಾದ್ರೂ ಕ್ಯೂಟ್ ಅಂತಾರ? ನಾನು ಕಣೆ ಕ್ಯೂಟ್ ಆಗಿರೋದು, ನಂತರ ಇದ್ದಾಳೆ ನೋಡಿ ಕ್ಯೂಟ್ ಆಗಿ. ಇವ್ರಿಬ್ರದ್ದು ಕ್ಯೂಟ್ ಚಿಂತೆ ನೋಡ್ಲಿಂಗಮ್ಮಕ್ಕ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರಿ, ಪಾಪ ಅವಳ ಚಿಂತೆ ಅವಳಿಗೆ. ನೋಡಕ್ ಚೆನ್ನಾಗಿದ್ದಾಳೆ ಲಕ್ಷ್ಮಿ, ಅದಕ್ಕೇನಿಲ್ಲ. ಆದ್ರೂ ಸ್ವಲ್ಪ ನಿನಗೆ ಸೆಟ್ ಆಗಂಟ ಕಷ್ಟನೇ. ಮತ್ತೆ ಅದು ಯಾವ ಭಾಷೆ ಅಂತ ಮಾತಾಡ್ತಿದ್ದಾಳೆ ಇವಳು? ಯಾರಿಗೂ ತಿಳಿಯದ ಭಾಷೆ ಮಾತಾಡ್ತಿದ್ದಾಳೆ ಲಿಂಗಮ್ಮಕ್ಕ, ಗೊತ್ತಿಲ್ಲ ನನಗೆ. ಇರು, ನಾನೇ ಮಾತಾಡ್ತೀನಿ ಅವಳನ್ನ. ಸತ್ಯವರೇ, ಸಾನ್ ಸಿಮ್ಗೆ ಸೇನು ಸೇಜ ಸಾಡಲ್ಲ. ಸಾನ್ ಸಿಮ್ನ ಸಣ್ಣಾಗಿ ಸೋಡ್ಕೋತೀನಿ. ಅದೇಕೆ ಎಲ್ಲದಕ್ಕೂ ಬಾಯ್ ಬಿಡಿತಿರ್ತೀಯ? ಸುಮ್ಮನೆ ಇರೋ. ಅವಳು ಏನ್ ಮಾತಾಡ್ದು ಅಂತ ಅವಳ ಭಾಷೆ ಅರ್ಥ ಆಗಿಲ್ಲ, ಅದಕ್ಕೇನೆ ನಾನು ಹತ್ತಿದ್ದು. ಸೀವಾದ್ರೂ ಸೇಳಿ ಸಮ್ಮತ್ತೆಗೆ ಸಾನ್ ಚೆನ್ನಾಗಿ ಸೋಡ್ಕೋತೀನಿ. ಸಾತರ ಸೇನು ಸೇಡಲ್ಲ. ಅವರು ಸಣ್ಣ ಸೊಸೆ ಅಂತ ಸೊಪ್ಕೊಳ್ಳೋಕೆ ಸೇಳಿ. ನೀನೇನು ಹೇಳ್ತಿದ್ಯಾ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲಮ್ಮ ನನಗೆ. ನೀನು ಆದಷ್ಟು ಬೇಗ ಕನ್ನಡ ಕಲಿ, ನಾನು ಅದಷ್ಟು ಹೇಳ್ತೀನಿ. ಕನ್ನಡ ನಾವು ಮಾತಾಡೋದು ಅರ್ಥ ಆಗ್ತಿದ್ಯಾ ನಿನಗೆ?
ನನಗೆ ಅರ್ಥ ಆಗುತ್ತೆ ಶಿವ್ ಸಾತಾಡೋದೆಲ್ಲ ಅರ್ಥ ಆಗುತ್ತೆ ಅನ್ಕೋತೀನಿ ಬಿಡು. ನೀನು ಎಲ್ಲಿ ಅವಳು, ಯಾವ ಊರು ನಿಂದು? ಸಮದು ಸೂರು ಸುಮಾರು ಸಿಮಲ್ ಸಿರಿ ಸಾವು ಸನ್ನೆಲಿ ಸಾತಾಡ್ತೀವಿ ಸಸ್ತೆ. ನನ್ನ ಅಪ್ಪಣ ನನ್ಗೆ ಅರ್ಥ ಇದೆಯಲ್ಲಪ್ಪ. ನನಗೂನು ನೀನ್ ಹಿಂಗೆ ಅಳ್ತಾ ಇದ್ರೆ ನಿನ್ ಬಾಯಿಗೆ ಚಿಕನ್ ಸಾಂಬಾರಲ್ಲ ಕಪ್ಪೆ ಬಿರಿಯಾನಿ ಮಾಡ್ಕೊಂಡ್ ಬಂದು ಹಾಕ್ಬಿಡ್ತೀನಿ. ಸಿಲ್ರು ಯಾಕೆ ಸಿತ್ಕೊಂಡಿದ್ದೀರಾ? ಸನ್ನಿ ಸುತ್ಕೊಳ್ಳಿ. ಸೂವಾ ನಾನು ಹಾಕೋ ಬಂದಿಲ್ಲ. ಸನ್ನಿ ಸುತ್ಕೊಳ್ಳಿ. ಸನಿನಾ? ಸೂ ಎತ್ಕೋಬೇಕಾ? ಸಲ್ಲ ಸುತ್ಕೊಳ್ಳಿ ಸನ್ನಿ. ನಿನ್ನ ಹೆಸರು ಸನಿನಾ? ಇದೇನ್ ಹೆಸರು? ಒಳ್ಳೆ ಹೆಸರು, ಎಷ್ಟು ಚೆನ್ನಾಗಿದೆ, ಮುದ್ದಾಗಿ ಒಳ್ಳೆ ಹೆಸರು ಇಟ್ಕೊಳಕ್ಕಾಗಿಲ್ವಾ ನಿನಗೆ? ಪಾರು, ನಿನಗೆ ಕೈ ನೋಯ್ತಿದ್ದೇನೋ? ಕೊಡು ಈ ಕಡೆ ಇಟ್ಕೊಂತೀನಿ. ಕೊಡು, ನಿನಗೆ ಭಾರ ಆಗೋದು ಬೇಡ. ನಮ್ಮನೆಗೆ ಬಂದಿದೆ, ಕೊಟ್ಬಿಡು. ಇದು ಕೊಡ್ತೀನಿ, ಒಂದು ಕಂಡೀಷನ್. ಅದೇನ್ ಕಂಡೀಷನ್ ಹೇಳು? ಕಂಡೀಷನ್ ನಂಬರ್ 1, ಚೆನ್ನಾಗಿ ಫೋಟೋ ತೆಗೆದಿಟ್ಕೋಬೇಕು. ಫಸ್ಟೇ ಮುಕ್ಬಿಡೋದಲ್ಲ, ದನ ಮುಕ್ದಂಗೆ ಫೋಟೋ ತೆಕ್ಕೋಬೇಕು. ಬಿರಿಯಾನಿದು, ಚಿಕನ್ 65. ಆಮೇಲೆ ಕಂಡೀಷನ್ ನಂಬರ್ 2, ಸವಿತಾ ನಂಬರ್ ನಿನ್ನ ಹತ್ರ ಇಲ್ಲ. ಅವಳಿಗೆ ಕಾಲ್ ಮಾಡಿಬಿಟ್ಟು ನೀನು ಮಾತಾಡಬೇಕು. ನಾನು ನಂಬರ್ ಕೊಡ್ತೀನಿ ಅವಳದು. ನೀನು ವಾಟ್ಸಪ್ ಗೀಸಪ್ಪಲ್ಲೆಲ್ಲ ಹಾಕಿದ್ರೆ ಅವಳು ನೋಡೋಕ್ಕಾಗಲ್ಲ, ಅವಳ ಹತ್ರ ನಂಬರ್ ಇಲ್ಲ. ಅದಕ್ಕೆ ನೀನೇನು ಮಾಡಬೇಕಂದ್ರೆ, ಈಗ ನಾನು ನಂಬರ್ ಕೊಡ್ತೀನಿ, ಯಾವುದೋ ಕಾರಣದಿಂದ ಅವಳಿಗೆ ಕಾಲ್ ಮಾಡಬೇಕು. ಹೆಂಗಿದೆಯಾ, ಏನಿದೆಯಾ, ಅದು ಇದು ಅಂತ. ಹಂಗೆ ಮಾತಾಡ್ತಾ ನಮ್ಮ ಮನೇಲಿ ಇವತ್ತು ಚಿಕನ್ ಸಾಂಬಾರು, ಚಿಕನ್ 65 ಬಿರಿಯಾನಿ ಎಲ್ಲ ಮಾಡಿದೀವಪ್ಪ, ಪಾರು ಕೊಟ್ಟು ಕಳ್ಸಿದ್ಲು ಅಂತ ಹೇಳ್ಬೇಕು ನೀನು. ಅರ್ಥ ಆಯ್ತಾ? ಆಯ್ತಾಯ್ತು. ಸುಮ್ಮನೆ ಇದ್ರು ನಿಮ್ದಿಬ್ಬರದ್ದು ಚಿಕನ್ ಸಾಂಬಾರ್ದು ಒಂದು. ಅವಳಿಗೆ ಏನೋ ಮಾತಾಡ್ತುಂಟು, ಅವಳ ಕಷ್ಟ ಅವಳಿಗೆ. ಇರಿಲಿಂಗ ಮಕ್ಕ, ಈ ಕಂಡೀಷನ್ಗೆಲ್ಲ ಒಪ್ಪಿದ್ಯಾ ಅಂದ್ರೆ ಮಾತ್ರ ಈ ಗಿಫ್ಟ್ ಕೊಡೋದು ನಿಂಗೆ. ಒಪ್ಪಿದೀನಿ, ಕೊಡು. ತುಂಬಾ ಕೊಟ್ಟಿದ್ಯಾ, ಸ್ವಲ್ಪ ಕೊಟ್ಟಿದ್ಯಾ? ಅಂದಾಗೆ ನೀವಿಬ್ರು ಸಾಂಬಾರ್ ಮಾಡಿ ಆಯ್ತಾ? ತು ಲೈ ಬೋಲಿ ಕರ್ನಾಕೋ ತುಲ ಅರ್ಥ ಹೋತಕಿ. ಉಗ್ಗಿಸ್ರಾವು ಓಲಕ್ಕಿ, ಅರ್ಥ ಓಲಕ್ಕಿ. ನಾನು ಮಾಡಿದೆ. ಆ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಏನೇನೋ ಸ್ಪೆಷಲ್ಗಳು ಮಾಡಿ ಇಟ್ಟಿದ್ದೀನಿ. ಹೌದಾ? ಸ್ವಲ್ಪ ತರತ್ತಲ್ವೇನೆ? ಇರು ಸಾಯಂಕಾಲ ಕೊಟ್ಟು ಕಳಿಸ್ತೀನಿ. ಅದೇನಂತೆ ಮರ್ತೋಯ್ತು, ತರಕ್ಕೆ ಮರ್ತೋಯ್ತು. ಹಿಂಗೆ ಇವಳು ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಬರ್ತಾಳೆ ಅಂತ ನನಗೇನು ಗೊತ್ತಿತ್ತು? ನಾನು ಹಂಗೆ ಪ್ಯಾಕ್ ಮಾಡ್ಕೊಂಡು ಬರ್ತಿದ್ದಿಲ್ಲ ಅಂದ್ರೆ. ಇಟ್ಟು ಬರ್ತೀನಿ ಇದನ್ನ. ಸಾನಸಿ ಸನೆಗೆ ಸೊಳ್ಳೆ ಸೊಸೆ ಸಾಕ್ತೀನಿ ಅಂತ ಸ್ವಲ್ಪ ಸೇಳಿಸ್ ಅವ್ರಿಗೆ. ನೀನೇನು ತಿಳ್ಕೊಬೇಡಮ್ಮ, ಸ್ವಲ್ಪ ದಿನ ಅವಳು ಹಂಗೇನೆ ಇರ್ತಾಳೆ. ಆಮೇಲೆ ಹೋಗ್ತಾ ಅವಳು ನಿಂಗೂ ಅಡ್ಜಸ್ಟ್ ಆಗ್ತಾಳೆ. ನೀನು ಚೆನ್ನಾಗಿ ಕನ್ನಡ ಕಲಿ, ನಿನ್ನ ಭಾಷೆ ಅವಳಿಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಅವಳು ಇನ್ನೂ ಜೋರಾಗಳ ಥರ ಮಾಡ್ತಾ ಇದ್ದಾಳೆ. ನೀನೇನು ಚಿಂತೆ ಮಾಡಬೇಡ, ಎಲ್ಲ ಆದಷ್ಟು ಬೇಗ ಸರಿ ಆಗುತ್ತೆ. ಚೆನ್ನಾಗು ಇರೋವ್ರ ಜೊತೆ ಕೆಲಸ ಮಾಡಿಕೊಂಡು ಅಡ್ಜಸ್ಟ್ ಆಗ್ತೀಯಾ, ನಿಧಾನಕ್ಕಾಗು. ಸರಿ, ಸಂಗಿ ಸಾಡ್ತೀನಿ ಸಿವ್ ಹೇಳ್ದಂಗೆ. ಸಂಗಿ ಸಿವ್ ಸಾತಾಡೋದೆಲ್ಲ ಸಾಗುತ್ತೆ. ಚಿಕನ್ ಬಿರಿಯಾನಿ ಸಖತ್ತಾಗಿದೆ ಕಣೆ. ಹಂಗೆ ಅದು ಸಖತ್ತಾಗಿ ಟೇಸ್ಟ್ ಮಾಡಿದೆ. ಒಂಚೂರು ಟೇಸ್ಟ್ ನೋಡ್ಬಿಟ್ಟು ಬಂದೆ. ಸಖತ್ತಾಗಿ ಮಾಡಿದ್ಯಾ ಬಿಡು. ಹೆಂಗೆ ಮಾಡಿದೆ ಅದೆಲ್ಲ ಒಂದು ಟ್ಯಾಲೆಂಟ್ ನಂದು, ಗೊತ್ತಾ ನಿಮಗೆಲ್ಲ? ಅದೆಲ್ಲ ಮಾಡೋಕ್ಕಾಗಲ್ಲ. ಅದು ಬಿರಿಯಾನಿ, ಅದ್ರ ಜೊತೆ ಇನ್ನೊಂದು ಉಂಟಲ್ಲ ಚಿಕನ್ 65, ಅದೆಲ್ಲ ಹೆಂಗುಂಟಲ್ಲ, ಮಸ್ತ್ ಇರ್ತದಲ್ಲ.